ಗುಡ್ ಮಾರ್ನಿಂಗ್. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚಳಿ ಅಂತ ಹೇಳಿದರೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಚಳಿ ಅಲ್ವಾ ಸಮಿತಿಲಿದ್ದ ನೋಡಿ. ಲಕ್ 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 ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಚಳಿ. ಸಮಿತ ಚಳಿಗೆ ಎಡೆಗೆ ಉಡ್ತಾ ಇದ್ದಾರೆ. ನಾನು ಹೋಗಿ ಅವರ ಶರ್ಟ್ ಹಾಕಿಕೊಂಡು ಬಂದೆ. ನನಗೆ ಅಷ್ಟು ಚಳಿ ಸಹಿಸಲಿಕ್ಕೆ ಆಗೋದಿಲ್ಲ. ಅಂದರೆ ಮಾಡಬೇಕಲ್ಲ ಕೆಲಸ ಬೆಳಿಗ್ಗಿದು. ಲಕ್ಕೆ ಹಿಂಗೆ ಕೆಲಸ ಅನ್ಕೊಡ್ಲಕ್ಕೆ ಇನ್ನೊಂದು ರಾಹುಲ. ಇವತ್ತು ಇಡ್ಲಿ ಮಾಡಬೇಕು ಅಂತಿದ್ದೇನೆ. ಇವತ್ತು ಇಡ್ಲಿ ನಮಗೆ ಹಾಗೆ ಎಲ್ಲ ಗ್ಲಾಸ್ ರೆಡಿ ಮಾಡಿಟ್ಟಿದ್ದೇನೆ. ಇದೆಲ್ಲ ನನಗೆ KTT ಉಂಟಲ್ಲ, ಅದರಲ್ಲಿ ಸಿಕ್ಕಿದ ಗ್ಲಾಸಸ್. ನನಗೆ ಇಡ್ಲಿ ಮಾಡಲಿಕ್ಕೆ ಖುಷಿ ಆಗ್ತದೆ. ಇದರಲ್ಲಿ ಕೆಲವು ಚೇಂಜ್ ಉಂಟು, ಇದು ಬೇರೆ ಗ್ಲಾಸ್, ಬಾಕಿ ಎಲ್ಲ ಅದರಲ್ಲಿ ಸಿಕ್ಕಿದ ಗ್ಲಾಸಸ್. ನಿನ್ನೆ ನಾನು ಸಾಂಬಾರು ಮಾಡಿದ್ದೇನೆ, ಹಾಗೆ ಇವತ್ತು ಇಡ್ಲಿ ಮಾಡ್ತಾ ಇದ್ದೇನೆ. ಈ ಗ್ಲಾಸಲ್ಲೇ ಇದ್ದರೆ ಎಲ್ಲರಿಗೆ ಕೂಡ ಇಷ್ಟ. ಎಲ್ಲರೂ ಕೇಳೋದು ಗ್ಲಾಸಿನ ಇಡ್ಲಿ ಉಂಟು ಅಂತ. ಗ್ಲಾಸಿನ ಇಡ್ಲಿ ಇದ್ದೇ ಕೊಡಿ ಅಂತ. ಚಿಕ್ಕ ಚಿಕ್ಕ ಇಡ್ಲಿ ಒಳ್ಳೆಯದಾಗ್ತದಲ್ವ. ನನ್ನ ಇಡ್ಲಿ ಕುಕ್ಕರ್ ಹಾಳಾಗಿದೆ, ಹಾಗೆ ನಾನಿವಾಗ ನನಗೆ ಮಾತ್ರ ಇಡ್ಲಿ ಕುಕ್ಕರಿಗಿಂತ ಇದರಲ್ಲಿ ಸ್ವಲ್ಪ ಬೇಗ ಆಗ್ತದಲ್ವ, ಒಟ್ಟಿಗೆ ಮಾಡಲಿಕ್ಕಾಗ್ತದೆ. ಹಿಟ್ಟು ಇನ್ನೂ ಸಹ ಉಳಿದಿದೆ. ಚಳಿ ಚಳಿ ಚಾಬ್ಲಿ ಒಳ್ಳೆ ಇರ್ತೇನಾ? ಚಳಿ ಅವರಿಗೆ ಚಳಿ ಆಗೋದಿಲ್ಲ ಅಂತೆ, ನನಗೆ ಚಳಿ ಸಹಿಸ್ಲಿಕ್ಕೆ ಆಗೋದಿಲ್ಲ. ನನಗೆ ಉಂಟಲ್ವಾ, ಚಳಿ ಇಷ್ಟ, ಆದರೆ ಚಳಿ ನನ್ನ ಬಾಡಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಅವರಿಗಷ್ಟು ಚಳಿ ಗೊತ್ತಾಗೋದಿಲ್ಲ ಅಂತೆ. ಇವತ್ತು ತುಂಬ ಚಳಿ ಉಂಟು. ಈ ಸಲ ಚಳಿ ಜಾಸ್ತಿ ಇಲ್ಲದಿದ್ದರೆ ಕೂಡ. ಆಮೇಲೆ ಮೊನ್ನೆ ಖುಷಿಯ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇತ್ತು. ಒಂದು ವಿಡಿಯೋ ನಾನು ಹಾಕಿದ್ದೆ, ಯಾವುದು ಖುಷಿದು ಮಿಲಿಟ್ರಿ ಡ್ಯಾನ್ಸಿದು. ಆಮೇಲೆ ಅದನ್ನು ಡಿಲೀಟ್ ಮಾಡಿದ್ದು, ಅದು ಕಾಪಿರೈಟ್ ಬಂತು. ಎಲ್ಲ ಸಹ ಮಕ್ಕಳ ಸಾಂಗಿದ್ದು ಕಾಪಿರೈಟ್ ಬರ್ತದೆ, ಹಾಗಾಗಿ ಹಾಕಿ ಪ್ರಯೋಜನ ಇಲ್ಲ. ಆದರೆ ಸ್ವಲ್ಪ ಅಲ್ಲಿಗೆ ಹೋದ ಕ್ಲಿಪ್ಸ್ ಇದ್ದರೆ ಹಾಕ್ತೇನೆ ನಾನು, ವಿಡಿಯೋದ ಲಾಸ್ಟಿಗೆ ಹಾಕ್ತೇನೆ ನಾನು. ಮಕ್ಕಳು ಒಳ್ಳೆ ರೀತಿಯಲ್ಲಿ ಡ್ಯಾನ್ಸ್ ಮಾಡಿದರು. ಮತ್ತು ಒಂದು ಎಲ್ಲರಿಗೆ ಹೇಳೋದು ನಾನು, ಇವಾಗ ನಮ್ಮ ಮಕ್ಕಳ ಪ್ರೋಗ್ರಾಮ್ಸ್ ಸ್ಟೇಜಲ್ಲಿ ಆಗ್ತಾ ಇರ್ತದೆ. ಎಲ್ಲರೂ ಇಡ್ಲಿ ಮಾಡೋದು ಹೋಗಿ ಹೋಗ್ತಾ ಉಂಟು. ಸ್ಟೇಜಲ್ಲಿ ಮಕ್ಕಳು ಪ್ರೋಗ್ರಾಮ್ ಮಾಡ್ತಾ ಇದ್ದಾರಲ್ವ, ಆವಾಗ ಪ್ಯಾರೆಂಟ್ಸ್ನವರ ಕಣ್ಣು ಮಕ್ಕಳ ಮೇಲೆ ಇರ್ತದಲ್ವ. ಮಕ್ಕಳನ್ನು ನೋಡ್ತಾ ಇರ್ತಾರೆ, ನಮ್ಮ ಮಕ್ಕಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಅಲ್ಲದಿದ್ದರೆ ವಿಡಿಯೋ ಶೂಟ್ ಮಾಡ್ತಾ ಇರ್ತಾರೆ ಮಕ್ಕಳದು. ಆ ಟೈಮಲ್ಲಿ ಬೇರೆಯವರು ಆಚೆ ಈಚೆ ಹೋಗುವಾಗ ತುಂಬ ಡಿಸ್ಟರ್ಬ್ ಆಗ್ತದೆ. ನಾನು ಸಮಿತಿನ ವಿಡಿಯೋ ಮಾಡುವ ಹಾಗೆ ಕರೆಕ್ಟ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆಚೆ ಈಚೆ ಹೋಗ್ತಾ ಇದ್ರು, ಎದುರುಗಡೆ ಹೋಗಿ ವಿಡಿಯೋಸ್ ಮಾಡಲಿಕ್ಕೆ ಬಿಡೋದಿಲ್ಲ ಅಲ್ವಾ. ಹಾಗೆ ನನಗೆ ಅಂತಲ್ಲ, ತುಂಬ ಪ್ಯಾರೆಂಟ್ಸ್ನವರಿಗೆ ಕೂಡ ಈ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಕೆಲವರು ಬೊಬ್ಬೆ ಹಾಕ್ತಾ ಇದ್ರು, ಅಡ್ಡದಿಂದ ಹೇಳಿ ಅಂತ. ಎಲ್ಲರಿಗೆ ಸಹ ಹಾಗೆಲ್ಲ ಅವರವರ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡೋದು ನೋಡಲಿಕ್ಕೆ ತುಂಬ ಇಷ್ಟ ಇರ್ತದೆ. ಅದನ್ನು ವಿಡಿಯೋ ಮಾಡಿ ಇಡುವ ಅಂತ ಕೂಡ ಇರ್ತದೆ ಅಲ್ವಾ. ತುಂಬ ಜನರು ವಿಡಿಯೋ ಮಾಡ್ತಾ ಇದ್ರು. ವಿಡಿಯೋ ಮಾಡುವಾಗ ಎದುರುಗಡೆ ನಿಂತಿದ್ರೆ ಯಾವ ಥರ ವಿಡಿಯೋ ಮಾಡೋದಲ್ವಾ. ಹಾಗೆ ಅದೊಂದು ಎಲ್ಲರೂ ಇನ್ನು ಮುಂದೆ ಅದನ್ನು ಅವಾಯ್ಡ್ ಮಾಡಿ. ಯಾಕೆಂತ ಹೇಳಿದರೆ ನನಗೆ ಕೂಡ ಹಾಗೆ ಆಯಿತು. ಸಮಿತಿನ ವೀಡಿಯೋಸ್ ಮಾಡುವಾಗ ಕರೆಕ್ಟಾಗಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲ ಮಕ್ಕಳ ಪರ್ಫಾರ್ಮೆನ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿದ್ದು. ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ರು. ಹುಲಿ ಡ್ಯಾನ್ಸ್ ಇದ್ದಾಗೆ ತುಂಬ ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ಅವರು ಟೀಚರ್ಸ್ನವರು ಪ್ರಿಪೇರ್ ಮಾಡಿದ್ರು ಮಕ್ಕಳನ್ನು. ತುಂಬ ದಿವಸದಿಂದ ಡ್ಯಾನ್ಸ್ ಎಲ್ಲ ಕಲಿಸ್ತಾ ಇದ್ರು. ಖುಷಿದು ಕೂಡ ಒಳ್ಳೆಯದಾಗಿದೆ. ಸಮಿತು ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಡ್ಯಾನ್ಸ್ ಮಾಡಿದ. ಆದರೆ ಚಿಕ್ಕ ಚಿಕ್ಕ ಕ್ಲಿಪ್ ಹಾಕ್ತೇನೆ ನಾನು.
ಮತ್ತು ಒಂದು ಮಕ್ಕಳದ್ದು ಹಾಕಿ ಒಂದು ಮಕ್ಕಳದ್ದು ಹಾಕದಿದೆ, ಮತ್ತು ಮಕ್ಕಳಿಗೆ ಕೂಡ ಬೇಸರ ಆಗ್ತದಲ್ಲ ವೀಡಿಯೋಸ್ ನೋಡಿದರೆ, ಅದಕ್ಕೋಸ್ಕರ ಯಾರ್ದು ಕೂಡ ಹಾಕೋದು ಬೇಡ ಅಂತಿದ್ದೇನೆ ನಾನು. ಹಾಗೆ ನೋಡುವ ಇದ್ರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ಹಾಕ್ತೇನೆ ನಾನು. ನಂದು ಪೇಂಟಿಂಗ್ ಕೆಲಸ ಆಗ್ತಾ ಉಂಟು. ಇದು ಉಂಟಲ್ಲ, ಹೋದ ವರ್ಷ ತಂದ ಸ್ವಲ್ಪ ಪೇಂಟ್ ಬಾಕಿತ್ತು, ಹಾಗೆ ಅದನ್ನು ಕೊಡ್ತಾ ಇದ್ದೇನೆ. ಬಾರ್ಡ್ರಲ್ಲಿ ಸ್ವಲ್ಪ ಏನು ಗ್ರೀನ್ ಆಗಿದೆ, ಫುಲ್ ಗ್ರೀನ್ ಅಲ್ಲ, ಕಪ್ಪಾಗಿದೆ. ಇದು ಮಳೆ ಬಂದು ಪಾಚಿ ಎಲ್ಲ ಹಿಡಿದು, ಹಾಗೆ ಮೊನ್ನೆ ಗೋಡೆ ತೊಳೆದಿಟ್ಟಿದ್ದೆ, ಹಾಗೆ ಪೇಂಟ್ ಇದ್ದದನ್ನು ಕೊಡ್ತಾ ಇದ್ದೇನೆ. ನನಗೆ ಇಂಥ ಕೆಲಸ ಎಲ್ಲ ತುಂಬ ಇಂಟ್ರೆಸ್ಟ್. ಹಾಗೆ ಬೆಳಿಗ್ಗೆ ಅವರದ್ದು ಸ್ಕೂಲಿದೆಲ್ಲ ರೆಡಿ ಆದ ನಂತರ ಸ್ವಲ್ಪ ಪೇಂಟ್ ಮಾಡುವ ಅಂತ. ಅದರೆಡೆಗೆ ಮಕ್ಕಳು ಕೂಡ ನೋಡಿ, ಅವರಂತೂ ಉಪದ್ರ ಕೊಟ್ಟೇ ಕೊಡ್ತಾರಲ್ವ. ಬಾರ್ಡರ್ ತುಂಬ ಗಲೀಜಾಗಿತ್ತು, ಹಾಗೆ ಪೇಂಟ್ ತಂದದಿತ್ತು. ನನ್ನ ಕೂದಲಿಗೆಲ್ಲ ಪೇಂಟ್ ಆಗಿದೆ. ಎರಡು ಬಾರ್ಡ್ರ್, ಈ ಬಾರ್ಡ್ರ್ ಅವ್ರು ಕೊಟ್ಟದ್ದು, ಆ ಬಾರ್ಡರ್ ನಾನು ಕೊಟ್ಟದ್ದು. ಹಾಗೆ ನಾನು ಕಂಪೇರ್ ಮಾಡ್ತಾ ಇದ್ದೇನೆ, ನಾನು ಕೊಟ್ಟದ್ದು ಒಳ್ಳೆದಾದದ್ದು, ಅವ್ರು ಕೊಟ್ಟದ್ದು ಒಳ್ಳೆದಾದದ್ದು ಅಂತ. ಕರೆಕ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ, ಗೊತ್ತಿಲ್ಲ. ಸಾಕಷ್ಟು ಬಾರ್ಡ್ರ್ ತುಂಬ ಕಪ್ಪಾಗಿತ್ತು, ಕೆಳಗಡೆ ಉಂಟಲ್ವ, ಮಳೆ ನೀರೆಲ್ಲ ಬಿದ್ದು ಹೋದ ಜನವರಿಯಲ್ಲಿ ಪೇಂಟ್ ಕೊಟ್ಟದ್ದು. ಇವಾಗ ಫುಲ್ ಹಾಳಾಗಿದೆ. ಕೆಳಗಿನ ಬಾರ್ಡ್ರು ಮಾತ್ರ, ಮೇಲಿದಲ್ಲ, ಕೆಳಗಿದ್ದು ಬಾರ್ಡ್ರ್. ನಾನೇನುಂಟಲ್ಲ ಇದರೊಟ್ಟಿಗೆ ಮೊನ್ನೆದು ಸ್ವಲ್ಪ ಆ್ಯನ್ಯುವಲ್ ಡೇದು ಕ್ಲಿಪ್ ಉಂಟು, ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಖುಷಿ ಡ್ಯಾನ್ಸಿಗೆ ಅಂತ ರೆಡಿ ಆಗ್ತಾ ಇದ್ಲು. ಡ್ರೆಸ್ ಅಲ್ಲಿನ ಮಾಡಲಿಕ್ಕೆ ಸ್ಕೂಲಿಂದ, ಅವಳಿಗೆ ಮಿಲಿಟ್ರಿ ಡ್ರೆಸ್, ವಂದೇ ಮಾತರಂ ಸಾಂಗಿಗೆ. ಹಾಗೆ ಪೌನಿ ಸ್ಟೈಲಲ್ಲಿ ಹೇರ್ ಕಟ್ಲಿಕ್ಕೆ ಹೇಳಿದರು, ಹಾಗೆ ಅದು ಕಟ್ಟಿ ಕೊಟ್ಟಿದ್ದೆ. ಆಮೇಲೆ ಎಲ್ಲ ಅಲ್ಲಿ ಮಾಡ್ತಾರೆ ಮೇಕಪ್ ಎಲ್ಲ. ಹಾಗೆ ಸಮಿತಿಗೆ ಯಾವುದು ಮುಕ್ಕಾಲ ಡ್ಯಾನ್ಸ್ ಇದು ಸಾಂಗ್ ಇತ್ತು, ಅವನು ಡ್ರೆಸ್ಸಿಂಗ್ ಎಲ್ಲ ಆಗಿ ನಿಂತಿದ್ದಾನೆ. ಖುಷಿ ಮತ್ತು ಸಮಿತ್ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಹಾಗೆ ಅವರು ಓಟದಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಸ್ಕೂಲ್ ಬಸ್ ಬರೋದಿಲ್ಲ. ಆಮೇಲೆ ನಾನು ಆಮೇಲೆ ಹೋಗ್ತಾ ಇದ್ದೇನೆ, ಒಂದು ಗಂಟೆ ಬಿಟ್ಟು. ಮಕ್ಕಳಿಗೆ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡುವ ಕಾರಣ ಸ್ವಲ್ಪ ಬೇಗ ಹೋಗಲಿಕ್ಕಿತ್ತು. ಹಾಗೆ ನಾನು ಕೂಡ ರೆಡಿಯಾಗಿದ್ದೇನೆ, ನಾನು ಕೂಡ ಓಟೋದಲ್ಲಿ ಹೋಗ್ತಾ ಇದ್ದೇನೆ. ಯಜಮಾನರು ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿದರು. ಉಪಸ್ಥಿತಿರುವ ನಮ್ಮ ಇಂದಿನ ಮುಖ್ಯ ಅತಿಥಿಗಳನ್ನು ಶಾಲಾ ಶಿಕ್ಷಕರ ಪೂರ್ಣ ಕುಂಭ ಕಳಸದ ಮೂಲಕ ಸ್ವಾಗತವನ್ನು ಬರಮಾಡಿಕೊಳ್ಳೋಣ. ಏನಂತ ಹೇಳಿದರೆ, ಯಾರು ವಂಚಿತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಎಜುಕೇಶನ್ ಕೊಟ್ಟರೆ ಮಾತ್ರ ಅದು ಸಾರ್ಥಕ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಬುದ್ಧಿವಂತ ಮಾಡೋದು ದೊಡ್ಡ ವಿಷಯ ಅಲ್ಲ. 95% ಇದ್ದವ್ರನ್ನ 100 ಮಾಡೋದು ದೊಡ್ಡ ವಿಷಯ ಅಲ್ಲ. 0 ಇದ್ದವರನ್ನ 95% 100% ತರುವಂಥದ್ದು ಅದು ದೊಡ್ಡ ಕೆಲಸ ಶಾಲೆಯವರು ಮಾಡಬೇಕು. ಯಾಕೆ ಈಗಿನ ಶಾಲೆ ಏನಾಗಿದೆ ಅಂದರೆ ಎಲ್ಲ ಬಿಸ್ನೆಸ್ ಆಗಿಬಿಟ್ಟಿದೆ. 95 ಇದ್ದವ್ರನ್ನ ಅಡ್ಮಿಷನ್ ಮಾಡೋದು, ಫೇಲ್ ಆದ ಮಕ್ಕಳನ್ನು ಅಡ್ಮಿಷನ್ ಮಾಡದೆ ಕೂತ್ಕೊಳ್ಳೋದು. ನಾನೊಬ್ಬ ಇಸ್ರೋನಲ್ಲಿ ಇಂಜಿನಿಯರ್ ಆಗಿದ್ದೆ. ಮಂಗಳೂರಿಗೆ ಬಂದು ನಾನು ಸೂರಜ್ ಬಿಲ್ಡರ್ಸ್ ಕನ್ಸ್ಟ್ರಕ್ಷನ್ ಕಂಪನಿ ಸ್ಟಾರ್ಟ್ ಮಾಡಿದೆ. ಆದರೂ ನನಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಮಂಗಳೂರಲ್ಲಿ ಎಲ್ಲ ಬಿಸ್ನೆಸ್ಸೇ ಮಾಡೋರು, ಲಕ್ಷಗಟ್ಟಲೆ ಫೀಸ್ ತೊಗೊಳ್ಳೋದು, 95% ಇದ್ದವ್ರನ್ನ ಅಡ್ಮಿಷನ್ ಮಾಡೋದು, ಫೇಲ್ ಆದವ್ರ ಮಕ್ಕಳಿಗೆ ಅಡ್ಮಿಷನ್ ಇಲ್ಲ ಅಂತ ಹೇಳೋದು. ಇಂಥ ಪರಿಸ್ಥಿತಿಯಲ್ಲಿ ನಾನೇನು ಮಾಡಿದೆ, ಫೇಲಾದ ವಿದ್ಯಾರ್ಥಿಗಳನ್ನು 1,000 ಮಕ್ಕಳು ಫೇಲಾದ ವಿದ್ಯಾರ್ಥಿಗಳನ್ನು ಸ್ಟಾರ್ಟಿಂಗ್ನಲ್ಲಿ 100 ಮಕ್ಕಳು ಫೇಲಾದ ವಿದ್ಯಾರ್ಥಿಗಳನ್ನು ತಗೊಂಡು ನಾನು ಶಾಲೆ ಸ್ಟಾರ್ಟ್ ಮಾಡಿದೆ. ಆವಾಗ ಎಲ್ಲರೂ ಹೇಳಿದರು, ಮಂಗಳೂರಲ್ಲಿ ಅತಿ ದೊಡ್ಡ ಶ್ರೀಮಂತರ ಶಾಲೆಗಳಿದೆ. ಎಲ್ಲರೂ ಹೇಳಿದರು, ಈ ರೇವಣ್ಕರಿಗೆ ಮಂಡ್ಯ ಸರಿ ಇಲ್ಲ ಅಂತ ಹೇಳಿದರು. ಫೇಲಾದ ವಿದ್ಯಾರ್ಥಿಗಳನ್ನು ತಗೊಂಡು ಶಾಲೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆವಾಗ ನಾನು ಹೇಳಿದೆ, ಶಾಲೆ ಇರೋದು ಯಾರಿಗೆ ಎಜುಕೇಷನ್ ಕೊಡಬೇಕು ಅಂಥವರಿಗೆ ಶಾಲೆ ಇಂಪಾರ್ಟೆಂಟ್. ಅದು 95 ಇದ್ದವ್ರನ್ನ ತಗೊಂಡು 100 ಮಾಡೋದು ಅತಿ ಬುದ್ಧಿವಂತ ಪುಸ್ತಕದ ಬದನೆಕಾಯಿ ಮಾತ್ರ. ಅವನು ಯಾವುದಕ್ಕೂ ಹೋಗುದಿಲ್ಲ. 4 ಗೋಡೆ ಒಳಗೆ ಕೂತ್ಕೊಂಡು ನಾನು ಅತಿ ಬುದ್ಧಿವಂತ,
ನಾನು ಭಾರಿ ಬುದ್ಧಿವಂತ ಹೇಳಿ ಸ್ವತಃ ತನ್ನ ತಂದೆ ತಾಯಿಗಳು ಸಹ ಸಾಕುವುದಿಲ್ಲ. ಹಾಗಾಗಿ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ಕುಪ್ಪೆಪದು ಅಂತ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಇಷ್ಟೊಂದು ಪೋಷಕರಿದ್ದಾರೆ. ನನಗೆ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಮಂಗಳೂರಿನಿಂದ ಬರಬೇಕಾದ್ರೆ, ಕುಪ್ಪೆಪದು ಬರಬೇಕಾದ್ರೆ ನಾನು ಫಸ್ಟ್ ಟೈಮ್ ಬರೋದು ಕುಪ್ಪೆಪದುವಿನಲ್ಲಿ. ಮೂಡುಬಿದಿರೆಗೆ ಹೋಗಿದ್ದೇನೆ, ಆಳ್ವಾಸ್ ಕಾಲೇಜಿಗೆ ಹೋಗಿದ್ದೇನೆ. ನಮ್ಮಲ್ಲಿ ಸುಧಾ ಒಂದು ಸೂರಜ್ ಕಲಾಶ್ರೀ ಅಂತ ಹೇಳಿ ದೊಡ್ಡ ಕಾರ್ಯಕ್ರಮ, 1,00,000 ಜನ ಸೇರಿ ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಮ್ಮ ಶಾಲೆಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಯಾರೇ ಬರಲಿ, ಅಡ್ಮಿಷನ್ಗೆ ಬರಲಿ, ಎಂಥ ಕಮ್ಮಿ 5 ಸರಿ ಫೇಲ್ ಆದ ವಿದ್ಯಾರ್ಥಿಗಳು ಸುಧಾ ನಾನು ಅಡ್ಮಿಷನ್ ಮಾಡ್ಕೊಳ್ತೇನೆ. ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾರೆ, ಸರ್ ಅವ್ರನ್ನ ಮಾಡ್ಕೊಂಡ್ರೆ ಈ ಸಲ 100% ರಿಸಲ್ಟ್ ಬರೋದಿಲ್ಲ. ಆದರೆ 100% ರಿಸಲ್ಟ್ ತರುವಂಥ ಕೆಲಸ ನಮ್ಮ ಶಿಕ್ಷಕರು ಮಾಡಬೇಕು. ಯಾಕಂದರೆ ಶಿಕ್ಷಕರಲ್ಲಿ ಏನಿರಬೇಕಂತ ಹೇಳಿದರೆ, ಮಕ್ಕಳು ದಡ್ಡರಂತ ಹೇಳಲೇಬಾರ್ದು. ಎಲ್ಲರೂ ಬುದ್ಧಿವಂತರೇ. ಬುದ್ಧಿವಂತರನ್ನು ಮಾಡುವಂಥ ಕೆಲಸ ನಮ್ಮ ಕೆಲಸ. ನಾನೊಂದು ಉದಾಹರಣೆ